ಯಾರೋ ಒಬ್ಬ ಯೂಟ್ಯೂಬರ್ ಇನ್ಫ್ಲೂಯೆನ್ಸರ್ ಯಾರೋ ಒಬ್ಬ ಹಿಂಗೆ ಒಂದು ಅಂದ್ರೆ ಜನಗಳನ್ನ ಹೋಗಿ ಅವ್ರ ಹತ್ರ ಅವ್ರ ಅಭಿಪ್ರಾಯಗಳನ್ನ ಕೇಳ್ಬೇಕಾದ್ರೆ ಹಂಗೆ ಹೋಗಿ ಹಿಂಗೆ ಎಲ್ಲರ ಹತ್ರ ಹೋಗಿ ಕ್ವಶನ್ಸ್ ಕೇಳ್ತಾ ಇರ್ತಾನೆ. ಸೊ ಕೇಳ್ಬೇಕಾದ್ರೆ ಹಂಗೆ ಒಂದ್ ಲೇಡಿ ಹತ್ರ ಹೋಗ್ತಾನೆ. ಸೊ ಒಂದ್ ಲೇಡಿ ಸಕ್ಕತ್ತಾಗಿರ್ತಾರೆ. ಅವರು ಅಂದ್ರೆ ಹೆಂಗಾಗಿ ಸಖತ್ ಬಾಡಿ ಚೆನ್ನಾಗಿ ಇಟ್ಕೊಂಡು ಬಾಡಿ ಶೇಪ್ ಅಪ್ ಇಟ್ಕೊಂಡು ಎಲ್ಲ ಸಕ್ಕತ್ತಾಗಿರ್ತಾರೆ ಅವ್ರು. ಅವನು ಅದಕ್ಕೆ ಅವ್ರನ್ನ ಕೇಳ್ತಾನೆ. ಸೊ ನಿಮ್ದು ಬ್ಯೂಟಿ ಸೀಕ್ರೆಟ್ ಏನು ಅಂತ ಕೇಳ್ತಾನೆ. ಸೊ ಕೇಳಿದ ತಕ್ಷಣ ಆ ಲೇಡಿ ಹೇಳ್ತಾಳೆ, ಗೆಸ್ ಮೈ ಏಜ್ ಅಂತ ಹೇಳ್ತಾಳೆ. ಸೊ ಅವಾಗ ಅವನು ಹೇಳ್ತಾನೆ, ಮೇ ಬಿ ಒಂದು 25, 26 ಅಂತ ಹೇಳ್ತಾನೆ. ಆ ಹೇಳಿದ ತಕ್ಷಣ ಆ ಲೇಡಿ ಹೇಳ್ತಾಳೆ, ಗೆಸ್ ಒನ್ಸ್ ಮೋರ್ ಗೆಸ್ ಅಂತ ಹೇಳ್ತಾಳೆ. ಸೊ ಅವಾಗ ಅವನು ಹೇಳ್ತಾನೆ, ದಟ್ಸ್ ಇಟ್ ಮ್ಯಾಮ್, 20 to 25 years ಅಂತ ಹೇಳ್ತಾನೆ. ಸೊ ಅವಾಗ ಆ ಲೇಡಿ ಹೇಳ್ತಾಳೆ, ನಾನು ಇವಾಗ 65 years ಓಲ್ಡ್ ಅಂತ ಹೇಳ್ತಾಳೆ. ಸೊ ಅವನಿಗೆ ಶಾಕ್ ಆಗುತ್ತೆ, 65 years ಅಂತ. ಸೊ ಅವಾಗ ಅವನು ಕೇಳ್ತಾನೆ, ಏನ್ ನಿಮ್ ಸೀಕ್ರೆಟು, ಅಷ್ಟು ಏಜ್ ಅಲ್ಲಿ ಇಷ್ಟು ಚೆನ್ನಾಗಿದ್ದೀರಲ್ಲ, ಏನ್ ನಿಮ್ ಸೀಕ್ರೆಟು ಅಂತ ಹೇಳ್ತಾನೆ. ಸೊ ಅವಾಗ ಲೇಡಿ ಹೇಳ್ತಾಳೆ, ನಾನು 30 years ಅಂದ್ರೆ 30 years ಬ್ಯಾಕು ನಾನು ಹೆಲ್ತ್ಗೋಸ್ಕರ ನಾನು ಟೈಮ್ ಕೊಟ್ಟು ನನ್ನ ಫುಡ್ ಹ್ಯಾಬಿಟ್ಸು ಎಲ್ಲ ನಾನು ಚೆನ್ನಾಗಿ ಮಾಡ್ಕೊಂಡು ನನ್ನ ಲೈಫ್ ಸ್ಟೈಲ್ನ ಚೆನ್ನಾಗಿ ಇಟ್ಕೊಂಡಿದ್ದಕ್ಕೆ ಈ 65 years ಅಲ್ಲಿ ಇಷ್ಟು ಹೆಂಗಾಗಿದ್ದೀನಿ ಅಂತ ಹೇಳ್ತಾಳೆ. ಅಂದ್ರೆ ನಾವು ಇವಾಗ ನಮ್ಮ ಹೆಲ್ತ್ ಇವಾಗ 10 years ನಮ್ಮ ಹೆಲ್ತ್ ನಾವು ನೋಡ್ಕೊಂಡ್ರೆ ನೆಕ್ಸ್ಟ್ 10 years ಹೆಲ್ತ್ ಚೆನ್ನಾಗಿರುತ್ತೆ. ನಾವು ಇವಾಗ ಎಷ್ಟೋ ಜನ 30 ವರ್ಷ ಚೆನ್ನಾಗಿ ದುಡ್ಡು ಬಿಡೋಣ, ಚೆನ್ನಾಗಿ ದುಡ್ಡು ಮಾಡ್ಬಿಡೋಣ, ಆಮೇಲೆ ಹೆಲ್ತ್ ನೋಡ್ಕೊಳ್ಳೋಣ ಅಂತ ಅನ್ಕೋತಾರೆ. ಇವಾಗ ನಾವು ಹೆಲ್ತ್ ನ ನೋಡ್ಕೊಂಡಿಲ್ಲ ಅಂದ್ರೆ ನೆಕ್ಸ್ಟ್ 10 years ಆದ್ಮೇಲೆ ನಮ್ಮ ಹೆಲ್ತ್ ಇರಲ್ಲ, ದುಡ್ಡು ಇರುತ್ತೆ. ಅದಕ್ಕೆ ಯಾವಾಗ್ಲೂ ಅಷ್ಟೇ ಫಸ್ಟ್ ಇಂಪಾರ್ಟೆಂಟ್ ಹೆಲ್ತ್. ಸೊ ಹೆಲ್ತ್ ನಾವು ಚೆನ್ನಾಗಿ ನೋಡ್ಕೋಬೇಕು. ಹಂಗಂತ ದುಡ್ಡು ಮಾಡಬಾರ್ದು ಅಂತ ಇಲ್ಲ, ದುಡ್ಡು ಮಾಡ್ಬೇಕು, ದುಡ್ಡು ಇಂಪಾರ್ಟೆಂಟ್ ಲೈಫಲ್ಲಿ. ಬಟ್ ಹೆಲ್ತ್ ನ ಕೆಡ್ಸ್ಕೊಂಡು ದುಡ್ಡು ಮಾಡಬಾರ್ದು. ಸೊ ನಾವು ಯಾವಾಗ ಹೆಲ್ತ್ ನ ಚೆನ್ನಾಗಿ ಇಟ್ಕೊಂಡು ದುಡ್ಡು ಮಾಡ್ತೀವಿ, ಆ ದುಡ್ಡನ್ನ ಎಂಜಾಯ್ ಮಾಡ್ತೀವಿ. ಸೊ ಅದಕ್ಕೇನೆ ಅಷ್ಟು ಎಲ್ಲರೂ ನೋಡಿ, ಯಾರು 30 years ತನಕ ಹೆಲ್ತ್ ನ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅವ್ರು ನೋಡಿ 50 years ತನಕ ಚೆನ್ನಾಗಿರ್ತಾರೆ. ಯಾರು 30 years ಅಲ್ಲಿ ಚೆನ್ನಾಗಿ ದುಡ್ಡು ಮಾಡಿ ಹೆಲ್ತ್ ನ ಕಳ್ಕೊಂಡಿರ್ತಾರೆ ಅವ್ರು ನೋಡಿ ನೆಕ್ಸ್ಟ್ 35 years 40 years ಆಗೋಷ್ಟರಲ್ಲಿ ಅವ್ರಿಗೆ ಹೆಲ್ತ್ ಚೆನ್ನಾಗಿರಲ್ಲ, ಎಲ್ಲ ಹೆಲ್ತ್ ಇಶ್ಯೂಸ್ ಎಲ್ಲ ಬಂದ್ಬಿಟ್ಟಿರುತ್ತೆ. ರೀಸನ್ ಏನ್ ಹೇಳಿ? ಅವ್ರು ಹೆಲ್ತ್ ಬಗ್ಗೆ ಫೋಕಸ್ ಮಾಡಿಲ್ಲ, ಹೆಲ್ತ್ ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೊಂಡಿಲ್ಲ, ಒಳ್ಳೆ ಹ್ಯಾಬಿಟ್ಸ್ ಗಳನ್ನ ಮಾಡ್ಕೊಂಡಿಲ್ಲ. ಸೊ ನಾವ್ ಯಾವಾಗ್ಲೂ ಅಷ್ಟೇನೆ ನಮ್ದು ಫುಡ್ ನ ಸರಿ ಮಾಡ್ಕೋಬೇಕಂತೆ. ಅಂದ್ರೆ ಆಯುರ್ವೇದ ಸಾವಿರಾರು ವರ್ಷಗಳಿಂದನೇ ಹೇಳಿದೆ, ಆಫ್ ದ ಫುಡ್ ಈಸ್ ರಾಂಗ್ ಮೆಡಿಸನ್ ಇಸ್ ನೋ ಯೂಸ್, ಆಫ್ ದ ಫುಡ್ ಈಸ್ ರೈಟ್ ಮೆಡಿಸನ್ ಇಸ್ ನೋ ನೀಡ್. ಅಂದ್ರೆ ನಮ್ದು ಊಟ ಸರಿ ಇಲ್ಲ ಅಂದ್ರೆ ಯಾವುದೇ ಅಂದ್ರೆ ಔಷಧಿಗಳು ಕೆಲಸ ಮಾಡಲ್ಲ, ನಮ್ದು ಊಟ ಸರಿ ಇದ್ರೆ ಯಾವುದೇ ಔಷಧಿಗಳು ಅವಶ್ಯಕತೆ ಬರಲ್ಲ ಅಂತ. ಸೊ ನಾವು ನಮ್ದು ಊಟನ ಸರಿ ಮಾಡ್ಕೋಬೇಕು. ಊಟ ಸರಿ ಮಾಡ್ಕೊಂಡ್ರೆ ಎಲ್ಲ ಸರಿ ಆಗುತ್ತೆ. ಸೊ ನಾವು ಊಟ ಸರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಅದೇ ಕತೆ. ಸೊ ಅದಕ್ಕೆ ಫಸ್ಟ್ ಇಂಪಾರ್ಟೆಂಟ್ ಏನ್ ಹೇಳಿ, ಹೆಲ್ತ್. ನಮ್ಮ ಲೈಫ್ ಅಲ್ಲಿ ಹೆಲ್ತ್ ಇದನ್ನ ನಾವ್ ಎಲ್ಲ ದುಡ್ಡು ಕೊಟ್ಟರು ಸಿಗಲ್ಲ. ಇದನ್ನ ನಾವೇ ಕನ್ಸಿಸ್ಟೆನ್ಸಿಯಿಂದ ನೋಡ್ಕೊಂಡು ಟೇಕ್ ಕೇರ್ ಮಾಡ್ಕೊಂಡ್ ಬಂದ್ರೆ ಅಷ್ಟೇನೆ ಇದು ನಮ್ಗೆ ಗಿಫ್ಟ್ ಆಗಿ ಸಿಗೋದು. ಸೊ ಇವಾಗ ಅದು ನಿಮ್ಗೆಲ್ಲ ನೆನಪಾಗೈತೆ ಅಂತ ಅನ್ಕೋತೀನಿ. ಸೊ ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇದೇ ನಿಮ್ನ ಚೆನ್ನಾಗಿ ನೋಡ್ಕೊಳ್ಳೋದು ನೆಕ್ಸ್ಟ್. ಓಕೆನಾ?